ನಮಸ್ಕಾರ ಎಲ್ರಿಗೂ. ನಾನು ಪ್ರತಿಭಾ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬ ದಿನದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ವಿಶೇಷತೆ ಏನಪ್ಪ ಅಂದರೆ, ಇದು ಈ ವರ್ಷದ ಮೊದಲನೇ ಹಲಸಿನ ಹಣ್ಣು ನಾನು ಕಟ್ ಮಾಡ್ತಾ ಇರೋದು. ಹಾಗೆ ನಮ್ಮೂರ ಕಡೆ, ಮಲೆನಾಡು ಕಡೆ ತುಂಬ ಬೆಳೆಯೋದ್ರಿಂದ ಇದರಿಂದ ತುಂಬ ರೆಸಿಪಿನ ನಾವು ಮಾಡ್ತೀವಿ. ಇವತ್ತು ಹಲಸಿನ ಹಣ್ಣಿಂದ ಮಾಡೋ ಒಂದು ರೆಸಿಪಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಪೇಪರನ್ನು ಹಾಕ್ಕೊಳ್ಳುವ. ಇದು ಸ್ವಲ್ಪ ಮೇಣ ಅಂಟಿರೋದ್ರಿಂದ ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅಂಟು ನೆಲಕ್ಕೂ ಕೂಡ ಬಡಿಯಲ್ಲ. ಒಂದು ಚಾಕುನು ತಗೊಳ್ಳುವ. ಬಿಡಿಸಿರೋ ಹಲಸಿನ ಹಣ್ಣನ್ನು ಹಾಕೋಕ್ಕೊಂದು ಪಾತ್ರನೂ ತಗೊಂಡಿದ್ದೀನಿ. ಈ ಚಾಕು ಈಗ ಸ್ವಲ್ಪ ತೆಂಗಿನೆಣ್ಣೆ ಸವರ್ಕೊಳ್ಳೋಣ. ತೆಂಗಿನೆಣ್ಣೆ ಸವರ್ಕೊಳ್ಳೋದ್ರಿಂದ ಈ ಮೇಣ ಎಲ್ಲ ಹೋಗುತ್ತೆ, ಈಸಿಯಾಗಿ ಕಟ್ ಮಾಡ್ಬೋದು. ಹಾಗೆ ನಮ್ಮ ಕೈಗೂ ಕೂಡ ಮೇಣ ಬಡಿಯೋದಿಲ್ಲ. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಒಳ್ಳೆಯದು. ಎಷ್ಟು ಚಿಕ್ಕದಾಗಿದೆ ಈ ಹಲಸು. ನಮ್ಮೂರ ಕಡೆ ತುಂಬಾ ದೊಡ್ಡ ಸೈಜಲ್ಲಿ ಬೆಳೆಯುತ್ತೆ. ಸ್ನೇಹಿತರೊಬ್ಬರು ಕೊಟ್ಟಿದ್ದು ಇದು. ಅವ್ರ ಮನೆಯಲ್ಲೇ ಬೆಳೆದಿದ್ದಂತೆ. ಬಹುಶಃ ಮಣ್ಣು, ಹವಾಮಾನಕ್ಕೆ ಬೇರೆ ಬೇರೆ ಥರ ಸೈಜಲ್ಲಿ ಬೆಳೆಯುತ್ತೆ. ಸ್ವಲ್ಪ ಶಕ್ತಿನೂ ಬೇಕು ಇದಕ್ಕೆ. ನೋಡಿ, ಸೈಜಲ್ಲಿ ಚಿಕ್ಕದಾದರೂ ಒಳಗಡೆ ಬೆಳೆದಿದೆ ಅನ್ಸುತ್ತೆ. ಎಷ್ಟು ಹೊಳ್ದಿಕ್ಕಾಗಿದೆ. ಈಗ ಈಳಿಗೆ ಮಣೆ ಹಾಕ್ಕೊಂಡು ಕಟ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಮಧ್ಯ ಇರುತ್ತಲ್ಲ, ಇದಕ್ಕೆ ಮೂಗು ಅಂತ ಹೇಳ್ತೀವಿ ನಾವು. ಈ ರೀತಿ ತೆಕ್ಕೊಂಡ್ರೆ ಈಸಿಯಾಗಿ ನಾವು ಆ ಸೊಳೆನೆಲ್ಲ ತೆಗಿಬಹುದು. ಸ್ವಲ್ಪ ತೆಂಗಿನ ಎಣ್ಣೆ ನಾವು ಕೈಗೆ ಸವರ್ಕೊಂಡ್ರೆ ಈಸಿಯಾಗಿ ಬಿಡಿಸ್ಬೋದು. ಹಾಗೆ ಹಲಸಿನ ಹಣ್ಣಿನ ಮತ್ತೊಂದು ವಿಶೇಷ ಅಂದರೆ, ಈ ಮರದ ಮೇಲೆ ಬಿಡೋ ದೊಡ್ಡ ಹಣ್ಣುಗಳ ಪೈಕಿ ಇದು ಮೊದಲನೇದು. ಈ ಕಲ್ಲಂಗಡಿ ಹಣ್ಣೆಲ್ಲ ಬಳ್ಳಿಲಿ ಬಿಡುತ್ತೆ, ಅದು ಕೂಡ ದೊಡ್ಡ ಸೈಜ್ ಆಗತ್ತೆ. ಮರದಲ್ಲಿ ಬಿಡುವಂತಹ ದೊಡ್ಡ ಹಣ್ಣುಗಳಲ್ಲಿ ಇದೇ ಮೊದಲನೇದು. ಇದು ಬಲಿತಾಗ ದೊಡ್ಡ ದೊಡ್ಡ ಸೈಜ್ ಆಗುತ್ತೆ. ಈ ಕೆಲವೊಂದು ಜಾತಿ ಎಲ್ಲ ನಮ್ಮೂರ ಕಡೆ ಎಲ್ಲ ಎಷ್ಟು ದೊಡ್ಡದು ಅಂದರೆ ಒಂದು 15-20 kg, 25 kg ತನಕನೂ ತೂಗುವಷ್ಟು ದೊಡ್ಡ ಹಣ್ಣು ಬಿಡತ್ತೆ. ಅದು ಬೇರೆ ಬೇರೆ ವೆರೈಟಿ ಮೇಲಿರುತ್ತೆ. ಹಲಸಿನ ಹಣ್ಣಲ್ಲೇ ತುಂಬ ಹೊಸ ಹೊಸ ತಳಿಗಳನ್ನು ಮಾಡಿದ್ದಾರೆ. ನಾನು ಊರಿಗೆ ಹೋದಾಗ ಇನ್ನೊಂದು ವಿಡಿಯೋ ಮಾಡಿ ಹಲಸಿನ ಹಣ್ಣಿನ ವೆರೈಟಿಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ. ಹಲಸಿನ ಹಣ್ಣೆ ಆದರೂ ಕೂಡ ಅದರಲ್ಲಿ ಎಷ್ಟೊಂದು ವೆರೈಟಿ ಬೆಳೀತಾ ಇದ್ದಾರೆ. ಎಷ್ಟೊಂದು ವೆರೈಟಿ ಇದೆ ನಮಗೆ ಗೊತ್ತಿರದೆ ಹೋಗಿದ್ದು. ಮಲೆನಾಡು ಕಡೆ ತುಂಬ ಈ ಹಲಸಿನ ಒಂದು ಅಡುಗೆಯನ್ನು ಮಾಡ್ತಾರೆ. ಎಳೆತಾಗಿರುವಾಗಲೇ ಕೂಡ ಅದನ್ನು ಸಾಂಬಾರು, ಪಲ್ಯ, ಚಟ್ನಿ, ಮಜ್ಜಿಗೆ ಹುಳಿ ಇದನ್ನೆಲ್ಲ ಮಾಡ್ತಾರೆ. ಸಾಂಬಾರು, ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕೂಡ. ಕಾಯಿ ಇರುವಾಗೆ ಬಲಿತಾಗ ಚಿಪ್ಸು, ಅದು ಕೂಡ ತುಂಬ ಫೇಮಸ್ಸು ಮಲೆನಾಡು ಕಡೆ. ಎಲ್ಲರ ಮನೆಯಲ್ಲೂ ಆ ಸೀಸನಲ್ಲಿ ಮಾಡೇ ಮಾಡ್ತಾರೆ. ಹಣ್ಣಾದ ನಂತರ ದೋಸೆ, ಕಡುಬು, ಸುಟ್ಟೆವು ಅಂತ ಮಾಡ್ತಾರೆ. ಈ ಬನ್ಸು, ಹಾಗೆ ವರ್ಷಾವಧಿ ಇದರ ಒಂದು ಪಲ್ಪನ್ನು ತೆಗೆದಿಟ್ಕೋತಾರೆ. ಅದನ್ನು ಯಾವಾಗಲೂ ಮಾಡ್ತಾ ಇರೋಕ್ಕೆ, ಅಂದರೆ ಕಡುಬಾಗಲಿ ಮತ್ತು ದೋಸೆ ಆಗಲಿ ಮಾಡ್ತಾ ಇರ್ಬೋದು ಅಂತ. ಒಂದು ವರ್ಷ ಆದರೂ ಹಾಳಾಗದೆ ಹಾಗೆ ಸಂಸ್ಕರಣೆ ಮಾಡಿ ಕೂಡ ಇಡ್ತಾರೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ಇದು ತುಂಬ ಒಳ್ಳೆಯದು, ತಿನ್ನಬೇಕು ಅಂತ ಹೇಳ್ತಾರೆ. ಹಲಸಿನ ಹಣ್ಣು ಭಾಳಷ್ಟು ಪೌಷ್ಟಿಕಾಂಶ ಇದೆ ಇದರಲ್ಲಿ. ನೋಡಿ, ಎಷ್ಟೊಂದು ಸೊಳೆಯನ್ನು ನಾನು ಬಿಡಿಸಿ ನಿಮ್ಮ ಎದುರುಗಡೆನೆ ಪಾತ್ರಕ್ಕೆ ಹಾಕ್ತಾ ಇದ್ದೀನಿ ಅಂತ. ಕೈ ಕೆಸರಾದರೆ ಬಾಯಿ ಮೊಸರು. ಅಂದರೆ ಕೊರೆಯೋಕ್ಕೆ ಅಂಟಾಗಿ ಕಷ್ಟ ಆದರೂ ಕೂಡ ನಾವು ಇದನ್ನು ಮಾಡಿಕೊಂಡ್ರೆ ಎಷ್ಟೊಂದು ರೆಸಿಪಿನ, ಹಣ್ಣನ್ನು ತಿನ್ಬೋದು, ಅದ್ರ ಜೊತೆಗೆ ರೆಸಿಪಿನೂ ಮಾಡ್ಬೋದು. ನಾನು ನೋಡಿದ ಪ್ರಕಾರ ಈ ಬೆಂಗಳೂರಲ್ಲಿ ಎಷ್ಟೋ ಮನೆಯಲ್ಲಿ ಹಾಳಾಗ್ತಾ ಇರುತ್ತೆ. ಅದನ್ನು ಏನೂ ಅಡುಗೆ ಮಾಡೋದಿಲ್ಲ. ಆವಾಗ ಬೇಜಾರಾಗುತ್ತೆ. ನಾನು
ಊರಲ್ಲಿರುವಾಗ ಎಷ್ಟೊಂದು ವೆರೈಟಿ ಅಡುಗೆನೆಲ್ಲ ಮಾಡ್ತಿದ್ದೆ, ಇದು ಸುಲಭವಾಗಿ ಸಿಗ್ತಿತ್ತು. ಇಲ್ಲಿ ಸುಲಭವಾಗಿ ಸಿಗಲ್ಲ, ಕಷ್ಟ. ಮತ್ತು ಮೆಟ್ಗತ್ತಿ ಇರದೆ ಹೋಗಿದ್ದ ಕಾರಣದಿಂದ ಕೊರೆಯೋದು ಕೂಡ ಇಲ್ಲಿ ಕಷ್ಟ ಆಗುತ್ತೆ. ದೊಡ್ಡ ಹಲಸಿನಕಾಯನ್ನು ಈ ಥರ ಚಾಕುನಲ್ಲಿ ಕಟ್ ಮಾಡೋದು ತುಂಬ ತ್ರಾಸಾಗತ್ತೆ ನಮಗೆ. ಅಂದರೆ ಮೆಟ್ಗತ್ತಿ ಥರ ಆಗೋದಿಲ್ಲ. ಈಗ ನೋಡಿ, ಇವೆಲ್ಲ ಸೊಳೆ ನಾನು ತೆಕ್ಕೊಂಡಿದ್ದೀನಿ. ಹಲಸಿನ ಹಣ್ಣನ್ನೆಲ್ಲ ಬಿಡಿಸಾಗಿದೆ. ಇವಾಗ ಟೇಸ್ಟ್ ನೋಡದೆ ಹೋದ್ರೆ ಆಗತ್ತಾ ಹೇಳಿ? ಈ ವರ್ಷ ನೀವೇನಾದರೂ ನನಗಿಂತ ಮುಂಚೆ ಹಲಸಿನ ಹಣ್ಣನ್ನು ತಿಂದಿದ್ರೆ, ಹಾಗೆ ನಂತರನೇ ಹಲಸಿನ ಹಣ್ಣನ್ನು ಇಷ್ಟಪಡೋರಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ, ಯಾರ್ಯಾರಿಗೆಲ್ಲ ಇಷ್ಟ. ಹಾಗೆ ಈ ವರ್ಷ ತಿಂದಿದ್ದೀರಾ ಈಗಾಗಲೇ ಅಂತ. ಚೆನ್ನಾಗಿದೆ. ನಾನು ಆ ಸೈಡ್ ನೋಡಿಕೊಂಡು ಇನ್ನೂ ಬಲ್ತಿಲ್ವೇನೋ, ಎಳೆತಾಗಿದೆಯೇನೋ ಅಂದ್ಕೊಂಡೆ. ಬಟ್ ಸೈಜಲ್ಲಿ ಚಿಕ್ಕದಾಗಿದ್ರು ಕೂಡ ಸ್ವೀಟಲ್ಲಿ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಯಾರು ಕೊಟ್ಟಿದ್ದಾರೋ ಅವರಿಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ರೆಸಿಪಿನ ಶುರು ಮಾಡೋಣ ಆಯಿತಾ? ಬಿಡಿಸಿಟ್ಟಿರೋ ಹಲಸಿನ ಹಣ್ಣಿಂದ ಇವತ್ತು ನಾವು ದೋಸೆ ಮಾಡೋಣ. ಇದು 7-8 ಗಂಟೆ ನಾನು ನೆನೆಸಿಟ್ಕೊಂಡಿದ್ದೀನಿ, ಅಕ್ಕಿ ತೊಳೆದು ಚೆನ್ನಾಗಿ. ಹಾಗೆ ಈ ನೀರನ್ನೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದರ ಒಳಗಿನ ಬೀಜ ಕೂಡ ತೆಕ್ಕೊಂಡಿದ್ದೀನಿ. ಎಷ್ಟು ಅಕ್ಕಿ ತಗೊಂಡಿದ್ದೀನೋ ಅಷ್ಟೇ ಹಲಸಿನ ಹಣ್ಣನ್ನು ಕೂಡ ನಾನು ತಗೊಂಡಿದ್ದೀನಿ. ಹಾಗೆ ಇದನ್ನು ಈಗ ಮಿಕ್ಸಿಲಿ ನಾವು ರುಬ್ಕೊಳ್ಳೋಣ. ಇದು ಸ್ವಲ್ಪ ಕೆಂಪಕ್ಕಿ, ಮನೆಯಲ್ಲೇ ಬೆಳೆದಿರೋದು, ಹಾಗಾಗಿ ಅಷ್ಟೊಂದು ಪಾಲಿಶ್ಡ್ ಇಲ್ಲ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ರುಬ್ಕೊಳ್ಳೋಣ ನುಣ್ಣಗೆ. ಇದು ನುಣ್ಣಾಗ್ತಾ ಇದ್ದಂತೆಯೇ ಸ್ವಲ್ಪ ಉಪ್ಪನ್ನು ರುಚಿಗೆ ಹಾಕಿ ಒಂದ್ಸಲ ಗ್ರೈಂಡ್ ಮಾಡಿಬಿಟ್ರೆ ಉಪ್ಪು ಕೂಡ ಮಿಕ್ಸ್ ಆಗಿಬಿಡತ್ತೆ ಹಿಟ್ಟಿನ ಜೊತೆ. ಇದನ್ನು ನಾವೀಗ ಒಂದು 4 ಗಂಟೆ ಹೀಗೆ ಮುಚ್ಚಿ ಹುದುಗೋಕ್ ಬಿಡೋಣ. ದೋಸೆ ಹಿಟ್ಟು ಯಾವುದೇ ನಾವು ಮಾಡುವಾಗೂ ಕೂಡ ಸ್ವಲ್ಪ ಹುಳಿ ಬರಬೇಕಾಗತ್ತೆ. ಒಂದು 4 ಗಂಟೆ ಬಿಟ್ಟರೆ ಸಾಕಾಗತ್ತೆ. ಗಂಟೆ ಆಗಿದೆ ನೋಡಿ, ಹಲಸಿನ ಹಣ್ಣಿನ ದೋಸೆ ಹಿಟ್ಟು ಈ ರೀತಿ ಆಗಿದೆ. ಒಂದು ಸೌಟಲ್ಲಿ ಇದನ್ನು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಇದು ಹುಳಿ ಬಂದಿದೆ ಅಂತ. ಫರ್ಮೆಂಟೇಷನ್ನು ಬೇಗ ಆಗಿಬಿಡತ್ತೆ. ಹಲಸಿನ ಹಣ್ಣು ಸ್ವಲ್ಪ ಹುಳಿ ಸಿಹಿ ಎಲ್ಲ ಇರೋ ಕಾರಣದಿಂದ ನೋಡಿ ಹಿಟ್ಟು ಎಷ್ಟು ಆವಾಗ ಯಾವ ರೀತಿ ಇತ್ತು, ಇವಾಗ ಎಷ್ಟು ದಪ್ಪ ಆಗಿದೆ ಅಂತ. ಈಗ ನಾವು ಇದನ್ನ ದೋಸೆ ಹೊಯ್ಯೋಣ. ಹಲಸಿನ ಹಣ್ಣಿನ ದೋಸೆಗೆ ಕಾಂಬಿನೇಷನ್ ಆಗಿ ಯಾವಾಗಲೂ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸ್ವೀಟಿಶ್ ಆಗಿರೋದ್ರಿಂದ ಇದಕ್ಕೆ ಇದು ಮನೆಯಲ್ಲೇ ಮಾಡಿರೋ ಫ್ರೆಶ್ ತುಪ್ಪ, ಇದ್ರ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಜೊತೆಗೆ ಚಟ್ನಿ ಪುಡಿನೂ ಹಾಕ್ಕೋಬೋದು. ಇದ್ರ ಜೊತೆ ಸ್ವಲ್ಪ ಖಾರ ಇಷ್ಟಪಡೋರು ಖಾರ ಚಟ್ನಿ ಪುಡಿ ಹಾಕ್ಕೋಬೋದು. ಹಾಗೆ ತುಪ್ಪ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಇದೇ ರೀತಿ ಹಲಸಿನ ಹಣ್ಣಿನ ದೋಸೆನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ.